ಶ್ರೀ ಬಾ ಶ್ರೀ, ಕೂತ್ಕೋ ಕೂತ್ಕೋ. ನೋಡು, ಆಗಿದ್ದೆಲ್ಲ ಆಗೋಯ್ತು. ಈಗ ನಿನಗೆ ಗೊತ್ತಾಗಿರ್ಬೇಕಲ್ಲ ಸಿಟಿ ಜೀವನ ಎಷ್ಟು ಕಷ್ಟ ಅಂತ. ಶ್ರೀ, ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಶ್ರೀ. ಈಗ ನಿನ್ನ ತಲೆಯಲ್ಲಿ ಸಿಟಿಲಿ ಒಂದು ಪುಟ್ಟು ಮನೆ ಮಾಡೋದು, ಅಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗೋದು, ಅದೆಲ್ಲ ನಿನ್ನ ತಲೆಯಲ್ಲಿ ಇಲ್ಲ ತಾನೇ? ಅದಕ್ಕೆ ಶ್ರೀ ನಾ ಹೇಳೋದು, ಸುಮ್ಮನೆ ಯಾಕೆ ಕಷ್ಟಪಡಬೇಕು? ಈಗಾದರೂ ನಿಂಗೆ ಅರ್ಥ ಆಯ್ತಾ? ಈಗ ಅರ್ಥ ಆಗ್ತಿದೆ ಶ್ರಾವಣಿ. ಅಬ್ಬಾ ಸದ್ಯ. ಶ್ರೀ, ನನ್ನ ಮಾತು ಕೇಳು ಶ್ರೀ, ನಾವಿಬ್ರು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ, ಅಲ್ಲಿ ನಾವಿಬ್ರು ಖುಷಿಯಾಗಿರ್ಬೋದು. ಹಾಗೆಲ್ಲ ನಾನು ಯಾರ ಮನೆಗೂ ಬರಲ್ಲ ಶ್ರಾವಣಿ, ಅದಕ್ಕೆ ನನ್ನ ಸ್ವಾಭಿಮಾನ ಒಪ್ಪಲ್ಲ. ನಂಗೆ ಗೊತ್ತು ಶ್ರೀ, ನಾನು ನಿನ್ನನ್ನು ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ಕೊಂಡಿದ್ಯಾ? ನೀನು ಸ್ವಾಭಿಮಾನಿ, ಹಾಗೆಲ್ಲ ಸುಮ್ಮನೆ ನಮ್ಮ ಅಪ್ಪನ ಮನೆಗೆ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಈ ಮನೇಲಿ ನಿನ್ನ ಆಸ್ತಿ ಪಾಲನ್ ಕೇಳು. ಆ ಆಸ್ತಿನ ಮಾಡಿದ್ರೆ ನಾವು ಬೇಕಾದಷ್ಟು ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ನಾವು ಆರಾಮಾಗಿರ್ಬೋದಲ್ಲ. ಈ ಮನೇಲಿ ನಿನ್ನ ಆಸ್ತಿ ಅಂದ್ರೆ ನಾವಿರೋವರೆಗೂ ಬೇಕಾದಂಗೆ ಖರ್ಚು ಮಾಡಿದ್ರು ಇನ್ನೂ ಮಿಕ್ಕುತ್ತೆ. ಶ್ರೀ, ಊಟ ತಿಂಡಿ ಒಡವೆ ಸಿನಿಮಾ ಬೇಕಾದ್ರೆ ಬೇರೆ ಬೇರೆ ಊರಿಗೆಲ್ಲ ಹೋಗಿ ಬರ್ಬೋದು. ಯಾಕೆ ಹೇಳು, ನಮ್ಮ ಹತ್ರ ದುಡ್ಡಿರುತ್ತಲ್ಲ. ಯಾರ ಯೋಚನೆನೂ ಇರಲ್ಲ, ಯಾರ ಹಂಗೂ ಇರಲ್ಲ. ಹೇ, ನಿನ್ ಸ್ವಾಭಿಮಾನಕ್ಕೆ ಧಕ್ಕೆನೂ ಬರಲ್ಲ. ನಾ ಹೇಳ್ತಾರ ಸರಿ ತಾನೆ? ಬಂದಾಗಿಂದ ಬರೀ ಇದನ್ನೇ ಮಾತಾಡ್ತಿದ್ದಿಲ್ಲ ಶ್ರಾವಣಿ. ಇಷ್ಟು ದಿನ ನಾನು ಇರಲಿಲ್ಲ, ನೀನು ಹೇಗಿದೆಯಾ ಅಂತ ಒಂದು ಮಾತು ಕೇಳಲಿಲ್ಲ. ಶ್ರೀ, ಇಲ್ಲ ನೀನು ನೋಡಿದ್ರೆ ಗೊತ್ತಾಗ್ತಲ್ವಾ ನೀನೆಷ್ಟು ಚೆನ್ನಾಗಿದೆಯಾ ಅಂತ. ಈಗ ಆ ವಿಷಯ ಬಿಡು. ಈ ಮನೇಲಿ ನಿನ್ನ ಆಸ್ತಿ ಪಾಲನ ತಗೊಂಡು ನಾವಿಬ್ರು ಇಲ್ಲಿಂದ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಏನು? ಹೇ ಶ್ರೀ, ಏನಾದರೂ ಹೇಳು. ಏನಾದ್ರೂ ಹೇಳು ಅಂದ್ರೆ ನಕ್ಬಿಟ್ಟು ಹೊರಟೋದ. ಚಿಕೇಶ್ ಮಾಡ್ರಿ, ಮಾತಾಡ್ಸಿದ್ರ ಶ್ರಾವಣಿ ಅವ್ರನ್ನ? ಏನಂದ್ರು? ನಿಮ್ಮನ್ನ ನೋಡಿದ ತಕ್ಷಣ ತುಂಬಾ ಸಂತೋಷ ಆಗಿರ್ಬೇಕಲ್ಲ, ಖುಷಿಯಿಂದ ಕುಣಿದಾಡ್ಬಿಟ್ಟಿರ್ತಾರೆ. ಎಲ್ಲಿದ್ರಿ, ಹೇಗಿದ್ರಿ, ನಿಮ್ಮ ಆರೋಗ್ಯ ಹೇಗಿದೆ ಅಂತ 100 ಪ್ರಶ್ನೆ ಕೇಳಿರ್ತಾರೆ. ನೀವಿಲ್ಲದೆ ನಮ್ಮ ಮನೇಲಿ ತುಂಬಾ ಕಷ್ಟ ಆಯ್ತು, ನೀವು ಯಾವಾಗ ಮನೆಗೆ ಬರ್ತೀರೋ ಅಂತ ಕಾಯ್ತಿದ್ದೆ ಅಂತ ಹೇಳಿರ್ಬೇಕಲ್ಲ. ಇಲ್ಲ, ಕೇಳಿಲ್ವಾ? ಮತ್ತೆ ಬೇರೆ ಏನೇನೋ ಕೇಳಿದ್ರು. ಏನ್ ಕೇಳಿದ್ರು? ಆಸ್ತಿಲಿ ಭಾಗ ಕೇಳಿದ್ರು. ನನ್ನ ಪಾಲಿನ ಆಸ್ತಿ ಮಾರಿದ್ರೆ ಎಷ್ಟು ಹಣ ಬರುತ್ತೆ ಅಂತ ಕೇಳಿದ್ರು. ಈ ಆಸ್ತಿನ ಮಾರಿದ್ರೆ ನಾವು ಹೇಗೆಲ್ಲ ಬದುಕ್ಬೋದು ಅನ್ನೋದನ್ನು ಹೇಳಿದ್ರು. ಹೇಗೆಲ್ಲ ಶೋಕಿ ಮಾಡ್ಬೋದು ಅನ್ನೋದನ್ನು ಲೆಕ್ಕ. ಅವಳ ಪ್ರೀತಿ ಏನಿದ್ರು ಹಣ, ಆಸ್ತಿ, ಒಡವೆ ಈ ಥರ ವಸ್ತುಗಳ ಮೇಲಷ್ಟೆ. ಅವಳ ಹತ್ರ ನನ್ನ ಮನಸ್ಸಿಗಾಗ್ಲಿ ಅಥವಾ ನನ್ನ ಪ್ರೀತಿಗಾಗ್ಲಿ ಯಾವ ಬೆಲೆನೂ ಇಲ್ಲ. ಇದನ್ನ ನಾನು ನಿನ್ಗೆ ಹೇಳಿದ್ದೆ ಅಲ್ವಾ? ಬೇಡ ಬೇಡ ಅಂದ್ರು ನನ್ನ ಶ್ರಾವಣಿ ಹತ್ರ ಕಳಿಸ್ದೆ. ನನ್ನ ಜೀವನನೇ ಒಂಥರ ವಿಚಿತ್ರ ಮಲ್ಲಿ. ವಂಶದ ಗೌರವಕ್ಕೋಸ್ಕರ, ವಂಶೋದ್ಧಾರಕನಿಗೋಸ್ಕರ ಅಪ್ಪ ನೀವನ್ನ ಕರ್ಕೊಂಡ್ಬಂದ್ರು.
ಅವ್ರು ಮಾಡಿದ ತಪ್ಪೆ. ನೀನ್ ನನ್ನ ಜೀವನದಲ್ಲಿ ಬಂದ್ಮೇಲೆ ನನಗೆ ಹೊಸ ಹೊಸ ಕನಸುಗಳು ಹುಟ್ಟಿತು, ಆಸೆಗಳು ಸಿಗುತ್ತೆ, ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಆದರೆ ನಾನು ನೀನು ಸಂಗಾತಿಯಾಗಿರೋ ತಪ್ಪು ಅಂತ ನೀತಿ ಪಾಠ ಹೇಳ್ತೀನಿ. ಶ್ರಾವಣಿನ ನೀವು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟು ಮದುವೆ ಆಗಿದ್ದೀರಾ, ಅವರೇ ನಿಮ್ಮ ಹೆಂಡತಿ, ನೀವು ಅವ್ರ ಜೊತೆ ಇರಬೇಕು ಅಂತ ಅವಳ ಹತ್ರ ನೂಗ್ತೀಯ. ಸರಿ, ನೀನ್ ಹೇಳಿದ್ ಕೇಳಿ ಪತಿ ಧರ್ಮ ಪಾಲನೆ ಮಾಡೋದಕ್ಕೋಸ್ಕರ ನಾನು ಅವಳ ಹತ್ರ ಹೋದ್ರೆ ಅವಳು ನನ್ನ ಒಂದು ವಸ್ತು ತರ ನೋಡ್ತಾಳೆ. ನನ್ನಿಂದ ಸಿಗೋ ಪ್ರೀತಿಗಿಂತ ಲಾಭದ ಲೆಕ್ಕಾಚಾರ. ಬದುಕೆ ಒಂಥರ ಫುಟ್ಬಾಲ್ ಆಗೋಗಿದೆ. ಎಲ್ಲರೂ ನನ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮುಗಿಯೋರು. ಒಟ್ಟಿನಲ್ಲಿ ಯಾರಿಗೂ ಬೇಡವಾದವನಾಗ್ಬಿಟ್ಟಿದ್ದೆ. ಎಲ್ಲರೂ ನನ್ನ ಪಾಲ್ಗಿದ್ದಾರೆ, ಆದ್ರೆ ಯಾರಿಗೂ ಬೇಡವಾಗಿದ್ದೀನಿ ಅಷ್ಟೆ. ಮೇಲ್ನೋಟಕ್ಕೆ ಎಲ್ಲ ಇರೋನು ನಾನು. ಶ್ರೀಮಂತ, ಸುಂದರವಾದ ಹೆಂಡತಿ ಜೊತೆ ಇನ್ನೊಬ್ಳು. ಹೊರಗಿನಿಂದ ನೋಡೋರ್ಗೆ ಸುಖಜೀವಿ ನಾನು. ಆದ್ರೆ ನಿಜ ಏನು ಗೊತ್ತಲ್ಲಿ, ಎಲ್ಲ ಇದ್ದು ಏನೂ ಇಲ್ಲದೆ ಇರೋ ನಾನು, ಯಾರೂ ಇಲ್ಲದೆ ಇರೋ. ತಮಾಷೆ ಏನು ಗೊತ್ತಲ್ಲಿ, ಎಲ್ಲರೂ ನನಗೂ ಒಳ್ಳೇದು ಮಾಡೋ ಹೆಸರಲ್ಲಿ ತಮ್ಮ ಸ್ವಾರ್ಥ ಸಾಧಿಸ್ಕೊಳ್ತಾರೆ. ಅಪ್ಪ ಅಮ್ಮ, ಕೈ ಹಿಡಿದ ಹೆಂಡತಿ, ಕಡೆಗೆ ನೀನು. ಅಪ್ಪ ಅಮ್ಮನಿಗೆ ಮನೆತನದ ಗೌರವ ಮುಖ್ಯ, ಶ್ರಾವಣಿಗೆ ಹಣ, ಆಸ್ತಿ, ಒಡವೆ, ಸುಖದ ಬದುಕು ಅದು ಮುಖ್ಯ. ನಿನಗೆ ಸರಿ ತಪ್ಪುಗಳು ಮುಖ್ಯ. ಆಮೇಲೆ ನಿಮ್ಮ ಎಲ್ಲರ ಆದ್ಯತೆಗಳ ಮಧ್ಯೆ ನಾನೊಬ್ಬ ಆಟದ ಗೊಂಬೆ ಆಗ್ಬಿಡಿ. ನೀವು ಆಡಿಸಿದಾಗ ಆಡ್ತೀನಿ, ಉರುಳಿಸಿದಾಗ ಉರುಳ್ತೀನಿ. ಪಕ್ಷ ನೀನಾದ್ರೂ ನನ್ನ ಜೊತೆಲಿ ಇದೆಯಾ ಅನ್ಕೊಂಡಿದ್ದೆ, ಆದ್ರೆ ನನ್ ಅರ್ಥ ಆಗುತ್ತೆ ನಂದಿ. ನೀನು ಯಾವಾಗ್ಲೂ ಸರಿಯಾದ ದಾರಿಲೇ ನಡಿಬೇಕು, ಧರ್ಮದ ದಾರಿಲೇ ನಡಿಬೇಕು ಅನ್ನೋ ಕರಿಬೇಕು ನಿನಗೆ. ಮಲ್ಲಿ ಯಾವಾಗ್ಲೂ ಸರಿ ದಾರಿಲೇ ನಡೀತಾಳೆ ಅನ್ನೋ ಹೆಮ್ಮೆ ಬೇಕು. ಅದಕ್ಕೆ ಮನಸ್ಸಿಗನ್ಸಿದ್ ಏನು ಮಾಡಲ್ಲ ನೀನು. ಯಾರು ಏನೇ ಆಗ್ಲಿ ನಿನ್ನೆ ಕಿರೀಟಕ್ಕೆ ಮಾತ್ರ ಯಾವ್ದಕ್ಕೇನು ಬರಬಾರ್ದು. ನಿಂತಪ್ಪಲ್ಲ ಮಲ್ಲಿ, ನಿಂತಪ್ಪಲ್ಲ. ನಾನೇ ಮುಟ್ಟ ಮೂರ್ಖ. ಯಾರಿಗೂ ಬೇಡದೆ ಇರೋ ಈ ಬಾಳೋದಕ್ಕಿಂತ ಎಲ್ಲಾದ್ರೂ ಹೋಗ್ಸ್.
ಇದೆಯಾ? ಸರಿನೋ ತಪ್ಪು ನಂಗೆ ಅವೆಲ್ಲ ಯಾವುದು ಬೇಡ. ಇನ್ಮೇಲೆ ಈ ಧರ್ಮ ನಿಷ್ಠೆ ಕರ್ತವ್ಯ ಅನ್ನೋ ಹೆಸರಲ್ಲಿ ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸನ ಮಾಡಿ ಅಂತ ಭಗವಂತ ಮಾಡೋದಿಲ್ಲ, ಖಂಡಿತವಾಗ್ಲೂ ಮಾಡೋದಿಲ್ಲ. ಶ್ರಾವಣಿ ಎಂಬರೇ, ನೀವ್ ಹಿಂಗ್ ಸುಮ್ಕೆ ನಿಂತ್ಕೊಬಿಟ್ರೆ ಪಾಪ ಜಗದೀಶಪ್ಪ ಏನು ಅಂತ ಅರ್ಥ ಮಾಡ್ಕೊತಾರೆ. ಅಲ್ಲ ಏನಾಯ್ತು ಅಂತ ಹೊಸಿ ಬಾಯಿ ಬಿಟ್ಟು ಈಸಿಯ ಹೇಳ್ಬಿಡಿ. ಏನಾಯ್ತು ಶ್ರಾವಣಿ? ನೋಡು, ಅವನಾಗ ಅವನೇ ನಿನ್ನ ನೋಡ್ಕೊಂಡ್ ಬಂದಿದ್ದಾನೆ ಅಂದಮೇಲೆ ಅವನಿಗೆ ಈಗಲೂ ನಿನ್ನ ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ಕಬ್ಬಣ ಕಾದಾಗ್ಲೇ ಅದನ್ನ ಬಗ್ಸ್ಬಿಡ್ಬೇಕು. ಏನ್ ಹೇಳ್ದ ಆಸ್ತಿಲ್ ಪಾಲ್ ಕೇಳಿದಕ್ಕೆ? ನಿಮ್ಗೆ ಕೇಳ್ತಾವ್ರೆ ಹೇಳಿ. ಓ, ಶ್ರೀಕಾಂತಪ್ಪ ಅವರು ಒಪ್ಕೊಂಡ್ಬಿಟ್ರೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಒಂದೇ ಹೂ ಅಂತ ಹೇಳಿರ್ಬೇಕು, ಇಲ್ಲ ಇಲ್ಲ ಅಂದಿರ್ಬೇಕು. ಎರಡನ್ನೂ ಹೇಳಿಲ್ಲ ಬಾಬಾ. ಹಾ, ಆಸ್ತಿ ವಿಷಯ ಹೇಳಿದ್ದಕ್ಕೆ ಸುಮ್ಮನೆ ನಕ್ಬಿಟ್ಟು ಹೊರಟೋದ. ನಕ್ಬಿಟ್ಟು ಹೊರಟೋದ? ಹಾಗಾದ್ರೆ ಅವನ ಅದಕ್ಕೆ ಒಪ್ಕೊಂಡಿಲ್ಲ ಅಂತ ಆಯ್ತು. ಅರೆ, ನಿಮ್ಗೆ ಹೇಗೆ ಗೊತ್ತಾಯ್ತು ಬಾಬಾ? ಶ್ರಾವಣಿ, ಆ ಮಲ್ಲಿ ಭೂಮಿ ತಾಯಿ ಜಮೀನು ಬೆಳೆ ಅಂತ ಯಾವಾಗಲೂ ಅವನ ಜೊತೆನೇ ಇರಬೇಕಾದ್ರೆ ಇನ್ನು ಆಸ್ತಿಲ್ ಪಾಲ್ ಕೊಡೋದಕ್ಕೆ ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಡ್ತಾನ ಅವನು. ಆ ಮಲ್ಲಿ ಅನ್ನೋ ಪೀಡೆ ಈ ಮನೆ ಒಳಗಿರೋವರೆಗೂ ಏನು ಉದ್ಧಾರ ಆಗಲ್ಲ. ಇನ್ನು ಶ್ರಾವಣಿ ಅಮ್ಮವರು ಶ್ರೀಕಾಂತಪ್ಪ ಅವರು ಒಂದಾಗದಂತೂ ಕನ್ಸು ಕಂದ್ಬಿಡಿ. ಅಮ್ಮನೂ ಸರಿಯಾಗಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ಅವರಿಂದಾನೆ. ಅವರಿಬ್ರು ಆರತಿ ಮಾಡಿ ಒಳಗೆ ಕರ್ಕೊಂಡ್ರು. ಮಗ ಸೊಸೆಗೆ ಆಶೀರ್ವಾದ ಮಾಡೋ ಆಶೀರ್ವಾದ ಮಾಡಿದ್ರೆ ಇನ್ನೇನಾಗತ್ತೆ ಹೇಳಿ? ಅವಳು ಮುಂದೆ ನನ್ನ ಮರ್ಯಾದೆ ತೆಗೆದ್ರೆ ಅವಳು ತಲೆ ಮೇಲೆ ಕೂತ್ಕೊಳ್ದೆ ಇನ್ನೇನು ಮಾಡ್ತಾರೆ? ಅದಕ್ಕೆಲ್ಲ ಇರೋದು ಒಂದೇ ದಾರಿ ಅಂತ ಆಸ್ತಿಲ್ ಭಾಗ ಮಾಡು ಅಂತ ಹೇಳಿದೆ. ಆದರೆ ಅದಕ್ಕೆ ಶ್ರೀಕಾಂತ ಒಪ್ಕೊಳ್ತಾ ಇಲ್ಲ. ಮತ್ತಿನ್ನೇನು ಮಾಡೋದು ಬಾಬಾ? ಜಗದೀಶಪ್ಪ ಅವರೇ, ನೀವು ಹೇಳ್ತಾರದ್ರಾಗೆ ಸಾನೇ ಅರ್ಥ ಅದೇ. ಇದಕ್ಕೆ ನೀವೇ ಏನಾರ ಚಂದ್ರಿ, ಅವತ್ತಮ್ಮ ನನಗೆ ಶ್ರೀಕಾಂತನ ಹತ್ರ ಕ್ಷಮೆ ಕೇಳು ಅಂದಾಗ ನನಗೆ ಮೊದಲು ತುಂಬ ಕೋಪ ಬಂತು, ಬೇಜಾರು ಆಯಿತು. ಆದರೆ ಆಮೇಲೆ ನಿಧಾನ ಕೂತು ಯೋಚನೆ ಮಾಡಿದಾಗ ಅಮ್ಮ ಹೇಳಿದ್ದು ಸರಿ ಅನ್ನಿಸ್ತು. ನಾನೇ ಸರಿ ಇರಲಿಲ್ಲ, ನಾನು ತಪ್ಪು ಮಾಡಿದ್ದೆ ಶ್ರಾವಣಿ. ನಾನು ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿದೆ ಹೇಳು? ದೊಡ್ಡವರಾಗಲಿ ಚಿಕ್ಕವರಾಗಲಿ ತಪ್ಪು ತಪ್ಪೇ ಅಲ್ವಾ? ಅರೆ ಬಾಬಾ, ಇಷ್ಟೊತ್ತು ಸರಿಯಾಗಿ ಮಾತಾಡ್ತಾ ಇದ್ರಲ್ಲ, ಏನಾಯ್ತು ನಿಮ್ಗೆ? ಏನೇ? ಅಮ್ಮವರು ಬಾಬಾ, ನಿಮ್ಮ ಥರನೇ ನಾನು ಕುತ್ಕೊಂಡು ಯೋಚನೆ ಮಾಡಿದೆ. ಅಮ್ಮ ಮಾಡಿದ್ದೆ ಸರಿ ಅನ್ನಿಸ್ತು. ನಾವು ಶ್ರೀಮಂತರು ಮಾಡೋ ತಪ್ಪಿಗೆ ಪಾಪ ಆ ಮಲ್ಲಿ ಬಲಿ ಆಗ್ತಾ ಇದ್ದಾಳೆ. ಆ ದೇವರು ನನ್ನ ಹೊಟ್ಟೆಲೊಂದು ಗಂಡು ಮಗು ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಯಾಕೆ ಆಗ್ತಾಯಿತ್ತು? ಪಾಪ ನನ್ನಿಂದ ಆ ಮಲ್ಲಿಗೂ ಕಷ್ಟ. ಹೌದು ಶ್ರಾವಣಿ, ಇನ್ನು ಮುಂದೆ ಆ ಮಲ್ಲಿನ ಯಾರು ಏನು ಅನ್ಬೋದು. ಈ ಘಟನೆಯಿಂದ ನಾವೆಲ್ಲರೂ ಎಚ್ಚೆತ್ಕೋಬೇಕು. ಅಮ್ಮ ಹೇಳಿದಾಗೆ ಹಿರಿತನ ಅನ್ನೋದು ವಯಸ್ಸಿಂದ ಬರುವಂಥದ್ದಲ್ಲ, ಸ್ವಭಾವದಿಂದ ಬರುವಂಥದ್ದು. ನಾವೆಲ್ಲರೂ ಧರ್ಮದ ದಾರಿಯಲ್ಲಿ ನಡೆಯೋದಕ್ಕೆ ರೂಢಿ ಮಾಡ್ಕೋಬೇಕು. ಸರಿ ಬಾಬಾ. ನಾನು ಆಟಯ್ಯ. ಇನ್ನು ಮ್ಯಾಕೆ ಪಾಪ ಆ ಹೆಣ್ಮಗಿಗೆ ಅಯ್ಯೋ ಅನ್ಸ್ಕೊಳಕ್ಕಿಲ್ಲ. ಆ ಹುಡುಗಿಗೆ ಅಯ್ಯೋ ಅನ್ಸ್ಕೊಂಡ್ರೆ ನನ್ಗೇನು ಸಿಗ್ತದೆ ಹೇಳಿ? ನನಗೂ ಒಂದು ಹೆಣ್ಮಗ ಅದೇ. ಆ ಹುಡುಗಿಗೆ ಅಯ್ಯೋ ಅನ್ಸ್ಕೊಬಿಟ್ರೆ ಅದ್ರ ಶಾಪ ನನ್ನ ಮಗಿಗೆ ತಟ್ತದೆ. ಅದಕ್ಕೆ ಇವತ್ತಿಂದ ನಾನು ಅನ್ಕೊಬಿಟ್ಟಿವ್ನಿ, ನನ್ನ ಮಗಳು ಬೇರೆ ಅಲ್ಲ, ಮಲ್ಲೆ ಬೇರೆ ಅಲ್ಲ ಅಂತ ತೀರ್ಮಾನ ತಗೊಬಿಟ್ಟಿದ್ದೀನಿ. ನನಗೂ ಹೊಸ ಇರತನ ಬಂದ್ಬಿಟ್ಟದೆ ಅವರಿಂದ. ಪಾಪ
ಇವ್ರಗಳ ಮನಸ್ಸೆಲ್ಲ ಎಷ್ಟು ಒಳ್ಳೇದು. ಛೇ, ನಾನೇ ಇವ್ರಗಳ ಬಗ್ಗೆ ಎಲ್ಲ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ. ಪಾಪಿ ನಾನು. ಯಾಳ ಬುದ್ಧಿ ಏನಾಗಿತ್ತೋ ಏನೋ.